ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಜನ್ಮ ದಿನಾಚರಣೆ. ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದಿಂಬಾಲ್ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳು ಸೋಮವಾರ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಶೋಕ್ ಅವರು ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ನೆರೆದಿದ್ದವರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ತಡವಾಗಿ ಆಚರಿಸಿದ್ರು ಮರೆಯಾಗದ ಉತ್ಸಾಹ. ಕೋಮಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಮಾತನಾಡಿ, ಅಶೋಕಣ್ಣನವರ ಹುಟ್ಟುಹಬ್ಬ ಡಿಸೆಂಬರ್ 31ರಂದೇ ಇತ್ತು. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಹಾಗೂ ಮುಖಂಡರ ಗೈರು ಹಾಜರಿಯಿಂದ ಅಂದು ಆಚರಿಸಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಇಂದು ಎಲ್ಲರೂ ಒಟ್ಟಾಗಿ ಸೇರಿ ಸಡಗರದಿಂದ ಆಚರಿಸುತ್ತಿದ್ದೇವೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಅಂತ ಶುಭ ಹಾರೈಸಿದರು. ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸಿದ ಅಶೋಕ್ ತಮ್ಮ ಜನ್ಮದಿನದ ಬಗ್ಗೆ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್, ನನ್ನ ಮೇಲಿನ ಪ್ರೀತಿಯಿಂದ ಸ್ನೇಹಿತರು ಹಾಗೂ ಅಣ್ಣ ತಮ್ಮಂದಿರು ಇಂದು ಹಠ ಹಿಡಿದು ಹುಟ್ಟುಹಬ್ಬ ಆಚರಿಸಿದ್ದಾರೆ. ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಶುಭ ಹಾರೈಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಬ್ಯಾಂಕಿನ ನಿರ್ದೇಶಕರು ಹಾಗೂ ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದು ಹೂಗುಚ್ಛ ನೀಡಿ ಅಭಿನಂದಿಸಿದರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಅಶೋಕಣ್ಣವರಿಗೆ ಡಿಸೆಂಬರ್ 31ನೇ ತಾರೀಕು ಅವ್ರ ಹುಟ್ಟದ ಹಬ್ಬ ಇತ್ತು. ಆದರೆ ಕೆಲವು ಕಾರಣಗಳಿಂದ ನಮ್ಮ ಸ್ನೇಹಿತಗಳೆಲ್ಲ ಹೊಸ ವರ್ಷದ ಶುಭಾಶಯಕ್ಕೆ ಬೇರೆ ರೀತಿ ಪ್ರವಾಸಕ್ಕೆ ಹೋಗೋದ್ರಿಂದ ತಡವಾಗಿ ಅವನ್ನ ರಿಕ್ವೆಸ್ಟ್ ಮಾಡಿ ಅಣ್ಣ ನೀವು ಬರ್ತ್ಡೇ ಮಾಡಲೇಬೇಕು ಅಂದಿದ್ದಕ್ಕೆ ನಮಗೆ ಹೋಗ್ಬಿಟ್ಟು ನಮ್ಮ ಕೆರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಇವತ್ತು 31ನೇ ತಾರೀಕು ಏನು ಬರ್ತ್ಡೇ ಇತ್ತು, ಹುಟ್ಟದ ಹಬ್ಬ ಇತ್ತು, ಇವತ್ತು ಆಚರಣೆ ಮಾಡ್ತಾ ಇದ್ವಿ. ರಮೇಶ್ ಕುಮಾರ್ ಬಳಗದಿಂದ ಮತ್ತು ಅಶೋಕಣ್ಣ ಸ್ನೇಹಿತರೆಲ್ಲ ಸೇರಿ ಇವತ್ತು ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತು ಅಶೋಕಣ್ಣಗೆ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಮತ್ತು ಒಳ್ಳೆ ಆಯುಷು ಆರೋಗ್ಯ ಕೊಡಬೇಕು ಅಂತ ಹೇಳ್ತಾ ಅವ್ರಿಗೆ ಸದಾ ಆ ದೇವ್ರ ಕೃಪೆ ಮತ್ತು ರಮೇಶ್ ಕುಮಾರ್ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಹೇಳ್ತಾ ಎಲ್ಲ ಬಂದಿರೋ ಸ್ನೇಹಿತರು ಒಂದು ಹೇಳ್ತಿರ್ತಾರೆ. ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಜನ್ಮದಿನ ನನ್ನ ಆಚರಣೆ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಡಿಸೆಂಬರ್ 31ಕ್ಕೆ ನಂದು ಜನ್ಮದಿನ ಇರ್ತಕ್ಕಂಥದ್ದು. ಆವತ್ತು ಕೆಲವರು ಮಿಸ್ ಆಗಿರ್ತಾರೆ, ಎಲ್ಲರೂ ಹೋಗಿದ್ರು. ಅವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಮುತ್ತುಪಲ್ಲಿ ಹರೀಶ್ ಅವರು, ರಾಜಣ್ಣ, ನಮ್ಮ ಕೆ ವಿ ಮಂಜು ಎಲ್ಲ ಟೌನಲ್ಲಿ ಸೇರಿ ನಾವು ಮಾಡಲೇಬೇಕು, ಇಲ್ಲೇ ಬೇಡಪ್ಪ, ಹಂಗಿದ್ರೆ ಬೇರೆ ಬೇಕಾದ್ರೆ ಬನ್ನಿ ಅಂತ ಹೇಳಿದೆ. ಪಾಪ ಅವ್ರ ಒತ್ತಾಯದ ಮೇರೆಗೆ ಇವತ್ತು ಅವ್ರು ಮಿಸ್ ಆಗಿದ್ದಕ್ಕೆ ಇವತ್ತೆಲ್ಲ ಒಂದು ಹುಟ್ಟುಹಬ್ಬದ ಆಚರಣೆ ಸನ್ಮಾನ ಮಾಡಿದ್ದಾರೆ. ಭಗವಂತ ಹೊಸ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯ. ಎಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ಒಂದು ಫೋನ್ ಕರೆಗೆ ಹೋಗ್ಬಿಟ್ಟು ಎಲ್ಲ ಇಷ್ಟು ಜನ ಬಂದು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಎಲ್ಲ ರಮೇಶ್ ಕುಮಾರ್ ಅವರ ಬಂಧುಗಳಿಗೂ, ನನ್ನ ಆತ್ಮೀಯ ಸ್ನೇಹಿತರಿಗೂ, ನನ್ನ ಹಿತೈಷಿಗಳಿಗೂ ಎಲ್ಲರಿಗೂ ಕೈ ಮುಗಿದು ನಾನು ವಂದನೆ ಮಾಡ್ತೀನಿ.